ತಮಿಳುನಾಡಿಗೆ ಚಿಕ್ಕಮ್ಮ ಎಂಟ್ರಿ, ತಲಬದಿಗೆ ಬಂಪರ್ ಲಾಟ್ರಿ, ಅಣ್ಣಾಮಲೈ ಮಾತು ಕೇಳದೆ ಹಳಿ ತಪ್ತಾ ಬಿಜೆಪಿ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತಮಿಳುನಾಡಿನ ರಾಜಕೀಯಕ್ಕೆ ಯಾರೂ ಊಹೆ ಮಾಡದಂತಹ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಒಂದ್ ಕಡೆ ಡಿಎಂಕೆ ಮತ್ತು ಕಾಂಗ್ರೆಸ್ ನಡುವೆ ಬೀದಿ ಕಾಳಗ, ಯಾವ ಮೈತ್ರಿ ಒಳಗಡೆನೆ ಗುದ್ದಾಟ. ಮತ್ತೊಂದ್ ಕಡೆ ಬಿಜೆಪಿ ಅಣ್ಣಾ ಡಿಎಂಕೆ ನಡುವೆ ಹೊಸ ಲೆಕ್ಕಾಚಾರ. ಇದರ ನಡುವೆ ಚುನಾವಣಾ ಅಖಾಡಕ್ಕೆ ಚಿಕ್ಕಮ್ಮ ಹಾರಿಬಿಟ್ಟಿದ್ದಾರೆ. ಶಶಿಕಲಾ ವಿಧಾನಸಭಾ ಚುನಾವಣೆಗೆ ಕೆಲವೇ ವಾರಗಳು ಬಾಕಿ ಇರುವಾಗ ನಾನಿನ್ನೂ ಇದೀನಿ ಅಂಥೇಳಿ, ರಾಜಕೀಯ ಮುಗುದಿಲ್ಲ ಅಂಥೇಳಿ ಶಶಿಕಲಾ ಧುಮುಕಿದ್ದಾರೆ. ಹೊಸ ಪಾರ್ಟಿ ಕಟ್ಟಿ ಕ್ಯಾಂಡಿಡೇಟ್ ಹಾಕ್ತೀನಿ ಅಂತ ಆಟ ಶುರು ಮಾಡಿದ್ದಾರೆ. ಇದರ ಪರಿಣಾಮ ತಮಿಳುನಾಡು ರಾಜಕೀಯದಲ್ಲಿ ಭಾರಿ ಕೋಲಾಹಲ ಎದ್ದುಬಿಟ್ಟಿದೆ. ತಲಬದಿ ವಿಜಯ್ ಪಾಲಿಗಂತೂ ಇದು ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನೋಕ್ಕಿಂತ ಹೆಚ್ಚಾಗಿ ಇನ್ನೊಂದು ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನೋ ರೀತಿ ಆಗಿದೆ. ಪಳನಿಸ್ವಾಮಿ ಅಮಿತ್ ಶಾ ಲೆಕ್ಕಾಚಾರ ಕಂಪ್ಲೀಟ್ ಹಳಿ ತಪ್ಪೋ ರೀತಿ ಕಾಣಿಸ್ತಾ ಇದೆ. ಹಾಗಿದ್ರೆ ಏನ್ ನಡೀತಾ ಇದೆ? ಅಣ್ಣಾಮಲೈಗೆ ವಿರುದ್ಧವಾಗಿ ನಡ್ಕೊಂಡು ಬಿಜೆಪಿ ಹೈಕಮಾಂಡ್ ಎಡವಟ್ ಮಾಡ್ಕೊಳ್ತಾ ಕಂಪ್ಲೀಟ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ತಮಿಳುನಾಡಿನ ರಾಜಕೀಯದ ಈ ದೊಡ್ಡ ತಿರುವನ್ನ. ತಮಿಳುನಾಡಿನಲ್ಲಿ 4ನೇ ಕೂಟ, ಹಾಲಿ ಮೈತ್ರಿಗಳು ಲಟಲಟ. ಇಷ್ಟ ದಿನ ಏನಿತ್ತು? 3 ಮೈತ್ರಿಕೂಟ ಇತ್ತು. ಒಂದು UPA ಡಿಎಂಕೆ ಕಾಂಗ್ರೆಸ್ ಕೂಟ, 2ನೇದು NDA ಬಿಜೆಪಿ ಅಣ್ಣಾ ಡಿಎಂಕೆ, ಅದು ಬಿಟ್ಟರೆ ಸಣ್ಣ ಪಾರ್ಟಿಗಳು ಉಳಿದಿತ್ತು. 3ನೇದು ವಿಜಯ್ ಅವರ ಪಕ್ಷ. ವಿಜಯ್ ಈಗ ಪ್ರಪಂಚದ 8ನೇ ಅತಿ ದೊಡ್ಡ ಪಾರ್ಟಿಯ ನಾಯಕ. ಈಗ ರಿಜಿಸ್ಟರ್ಡ್ ಮೆಂಬರ್ಸ್ ಬೇಸಿಸ್ ಮೇಲೆ ನೋಡಿದಾಗ 1.5 ಕೋಟಿ ಆಕ್ಟಿವ್ ರಿಜಿಸ್ಟರ್ಡ್ ಮೆಂಬರ್ಸ್ ಇದ್ದಾರೆ ಅವ್ರ ಪಾರ್ಟಿಲಿ. ಅವ್ರ ಜೊತೆಗೆ ಇನ್ನೊಂದಷ್ಟು ಹೊಸ ಪಕ್ಷಗಳು ಕೂಡ ಸೇರ್ಕೊಳ್ತಿವೆ. ಸೊ ಈ ಮೂವರ ಮಧ್ಯೆ ದೊಡ್ಡ ಫೈಟ್ ಇತ್ತು ಈ 3 ಕೂಟಗಳ ನಡುವೆ. ಆದ್ರೀಗ ಈ ಮೈತ್ರಿಕೂಟ ಅಲುಗಾಡೋಕೆ ಶುರುವಾಗಿದೆ. ಅಖಾಡ ಕೇಳಿದ ಶಶಿಕಲಾ, ಅಮಿತ್ ಶಾ ಪ್ಲಾನ್ ಧ್ವಂಸ. ಶಶಿಕಲಾ ಚಿನ್ನಮ್ಮ ಅಥವಾ ಚಿಕ್ಕಮ್ಮ ಕೆಲ ವರ್ಷಗಳ ಹಿಂದೆ ತಮಿಳುನಾಡಿನ ರಾಜಕಾರಣದಲ್ಲಿ ಅತಿ ದೊಡ್ಡ ಶಕ್ತಿಯಾಗಿದ್ರು. ನೆಲಕ್ಕೆ ಬಡ್ದು ಬಿಟ್ಟೆಲ್ಲ ಫುಲ್ ಡ್ರಾಮಾ ಮಾಡಿದ್ರು. ಜಯಲಲಿತಾ ಇದ್ದಾಗ ಅವರ ನೆರಳಿನ ಥರ ಇದ್ರು. ಜೈಲು ಮತ್ತು AIADMKಯಿಂದ ಹೊರಬಂದ ನಂತರ ಅಷ್ಟೇನೋ ಸೌಂಡ್ ಇರಲಿಲ್ಲ. ಕೆಲ ತಿಂಗಳುಗಳ ಹಿಂದೆ ಮತ್ತೆ ಅಣ್ಣಾ ಡಿಎಂಕೆ ಸೇರೋ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಇಲ್ಲಿ ಅಂಥದ್ದೇನು ನಡೀಲಿಲ್ಲ. ಈಗ ಚುನಾವಣೆ ಹತ್ತಿರ ಆಗ್ತಿದ್ದ ಹಾಗೆ ಮತ್ತೆ ಅಖಾಡ ಕೇಳ್ತಿದ್ದಾರೆ. ಹೊಸ ಪಕ್ಷ ಕಟ್ಟೋಕೆ ಪ್ಲಾನ್ ಮಾಡಿದ್ದಾರೆ. ಇದರ ಮೊದಲ ಭಾಗವಾಗಿ ರೀಸೆಂಟಾಗಿ ತಮ್ಮ ಆಪ್ತರು ಮತ್ತು ಬೆಂಬಲಿಗರೊಂದಿಗೆ ಮೀಟಿಂಗ್ ನಡೆಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಕನಿಷ್ಠ 40 ಕ್ಯಾಂಡಿಡೇಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು NDA ಮತ್ತು ಬಿಜೆಪಿ ಪಾಲಿಗೆ ದೊಡ್ಡ ತಲೆನೋವು ಅವರ ಪ್ಲಾನ್ಗೆ. ಸ್ನೇಹಿತರಲ್ಲಿ ಅಣ್ಣಾಮಲೈರ ಮಾತು ಕೇಳಿದೆ ಬಿಜೆಪಿ ಎಡವಟ್ಟು ಮಾಡ್ಕೊಂಡಿರಂಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ. ಅದು ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಪಳನಿಸ್ವಾಮಿ ಮತ್ತು ಅಮಿತ್ ಶಾರ ಪ್ಲಾನ್ ಏನಿತ್ತು ಅದನ್ನು ಫಸ್ಟ್ ನೋಡೋಣ. ಜಯಲಲಿತಾ ಪಕ್ಷವನ್ನು ಪುನಃ ಕಟ್ಟಬೇಕು ಅಂತ. ಜಯಲಲಿತಾ ಅವರ ನಿಧನದ ನಂತರ AIADMK ಅಥವಾ ಅಣ್ಣಾ ಡಿಎಂಕೆ 5 ಭಾಗ ಆಗಿತ್ತು. ಜಯಲಲಿತಾ ಹೋದ್ರು, ಪನ್ನೀರ್ ಸೆಲ್ವಂ ಪಳನಿಸ್ವಾಮಿ ಬೀದಿ ಜಗಳ ಶುರು ಮಾಡಿದ್ರು. ಶಶಿಕಲಾ ಜೈಲಿಗೆ ಹೋದ್ರು, ದಿನಕರನ್ ನಿಮ್ಮ ಸಹವಾಸ ಬೇಡ ಅಂತ ಅಮ್ಮ ಮಕ್ಕಳ ಮುನ್ನೆತ್ರ ಕಳಗಂ ಅಂತ ಹೊಸ ಪಕ್ಷವನ್ನ ಕಟ್ಕೊಂಡ್ರು. ಇದರ ಪರಿಣಾಮ ಲೋಕಸಭೆ ವಿಧಾನಸಭೆ ಎಲ್ಲ ಚುನಾವಣೆಯಲ್ಲೂ ಡಿಎಂಕೆ ಏಕಾಂಗಿಯಾಗಿ ಗೆಲ್ತಾ ಇತ್ತು. ಅವ್ರನ್ನ ಸೋಲ್ಸೋರೇ ಇರಲಿಲ್ಲ, ಕೇಳೋರೇ ಇರಲಿಲ್ಲ. ಇನ್ನು ಆರಂಭದಲ್ಲಿ ಬಿಜೆಪಿ ಇದನ್ನು ಅನುಕೂಲ ಮಾಡ್ಕೊಳ್ಳೋಕೆ ಮುಂದಾಯಿತು. ಆದರೆ ಸದ್ಯಕ್ಕೆ ನಮಗೆ ಆಗಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಅಣ್ಣಾ ಡಿಎಂಕೆಯ ಹೆಗಲೇರಿ ಕೂತ್ಕೊಂಡ್ರು ಬಿಜೆಪಿಯವರು. ಡಿಎಂಕೆಯನ್ನು ಸೋಲಿಸಬೇಕು ಅಂದರೆ ಒಟ್ಟಾಗಬೇಕು ಅಂತ NDA ಕೂಟದವರೆಲ್ಲ ಒಟ್ಟಾದ್ರು. ಅದರ ಮೊದಲ ಭಾಗವಾಗಿ TTV ದಿನಕರನ್ನ ಕೂಡ ಬಿಜೆಪಿ ವಾಪಸ್ ಕರ್ಕೊಂಬಂತು NDA ಕೂಟಕ್ಕೆ. ಪನ್ನೀರ್ ಸೆಲ್ವಂ ಜೊತೆಗೂ ಬ್ಯಾಕ್ ಡೋರ್ನಲ್ಲಿ ಮಾತುಕತೆ ನಡೀತಾ ಇದೆ ಅಂತ. ಪನ್ನೀರ್ ಸೆಲ್ವಂ ಕೈಲಿ ಬಹಳ ಏನೂ ಆಗಿದ್ರು ಕೂಡ ಒಂಚೂರು ಪನ್ನೀರ್ ಥರ ಇರಲಿ ಅಂತ ಹೇಳಿ ಊಟದಲ್ಲಿ. ಹಾಗೆ ಶಶಿಕಲಾ ಕೂಡ ಇನ್ನೇನು NDA ಜೊತೆ ಸೇರ್ತಾರೆ, ಅರ್ಧ ಕೆಲಸ ಮುಗೀತು ಅಂತ ಬಿಜೆಪಿ ಅಣ್ಣಾ ಡಿಎಂಕೆ ಅಂದುಕೊಂಡಿರೋ ಟೈಮ್ನಲ್ಲಿ ಶಶಿಕಲಾ ಕಿಲ ಅಂತ ಶಾಕ್ ಕೊಟ್ಟಿದ್ದಾರೆ. ಶಶಿಕಲಾರ ಜೊತೆಗೆ ಮಾಜಿ CM ಪನ್ನೀರ್ ಸೆಲ್ವಂ ಕೂಡ ಸೇರ್ಕೊಳ್ತಾ ಇದ್ದಾರೆ. ಈ ಪನ್ನೀರ್ ಸೆಲ್ವಂ ಮತ್ತು ಶಶಿಕಲಾ ಇಬ್ಬರು ಕೂಡ ಒಂದೇ ಸಮುದಾಯದವರು. ಕ್ಯಾಸ್ಟ್ ಪಾಲಿಟಿಕ್ಸ್ ತಮಿಳುನಾಡಿನಲ್ಲಿ ಜೋರಾಗಿ ನಡೆಯುತ್ತೆ ತೇವರ್ ಸಮುದಾಯದಿಂದ. ಈ ತೇವರ್ ಸಮುದಾಯವನ್ನೇ ಬಿಜೆಪಿ ತನ್ನ ನೆಕ್ಸ್ಟ್ ವೋಟ್ ಬ್ಯಾಂಕ್ ಅಂತ ಅಂದ್ಕೊಂಡಿತ್ತು ಅಲ್ಲಿ. ಕಾರಣ 10-12% ಪಾಪ್ಯುಲೇಷನ್. ಈಗಿನ ಬಿಜೆಪಿ ನಾಯಕ ನೈನಾರ್ ನಾಗೇಂದ್ರನ್ ಇದ್ದಾರಲ್ಲ, ಅವರು ಇದೇ ಕಮ್ಯುನಿಟಿ. TTV ದಿನಕರನ್ನೂ ಇದೇ ಸಮುದಾಯ. ದಕ್ಷಿಣ ಮತ್ತು ಮಧ್ಯ ತಮಿಳುನಾಡಿನಲ್ಲಿ ಇವರ ಪ್ರಾಬಲ್ಯ. ಸೊ ಇವ್ರ ಮೇಲೆ ಬಿಜೆಪಿ ಕಣ್ಣಿಟ್ಟಿತ್ತು. ಆದರೆ ಈಗ ಶಶಿಕಲಾ ಪನ್ನೀರ್ ಸೆಲ್ವಂ ಹೊಸ ಕೂಟ ಕಟ್ಟಿದ್ರೆ ಈ ವೋಟುಗಳು ಹರಿದು ಹೋಗ್ಬೋದು. ಆಂಟಿ ಡಿಎಂಕೆ ವೋಟುಗಳು, ಸ್ಟಾಲಿನ್ ಸರ್ಕಾರದ ವಿರುದ್ಧ ಇರೋ ಮತಗಳು, ಬಿಜೆಪಿ ಮತ್ತು NDAಗೆ ಬೀಳಬೇಕಾಗಿದ್ದ ವೋಟುಗಳು ಡಿವೈಡ್ ಆಗ್ಬೋದು ಶಶಿಕಲಾರಿಂದ. ಏನು ಸಾಮಾನ್ಯಕ್ಕಿಲ್ಲ ಇಲ್ಲಿಡಿ. ಜಯಲಲಿತಾ ಇದ್ದಾಗ ಇವ್ರನ್ನ ಚಿನ್ನಮ್ಮ ಅಂತ ಕರಿತಾ ಇದ್ರು. ನೀವು ಕನ್ನಡದಲ್ಲಿ ಚಿಕ್ಕಮ್ಮ ಅಂತ ಅನ್ಕೊಳ್ಳಿ. ಅವರು ಅಮ್ಮ, ದೊಡ್ಡಮ್ಮ ಅಲ್ಲ, ಅಮ್ಮ ಜಯಲಲಿತಾ, ಇವರು ಚಿಕ್ಕಮ್ಮ. ದಕ್ಷಿಣ ತಮಿಳುನಾಡಿನಲ್ಲಿ ಪ್ರಭಾವವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಶಶಿಕಲಾ ಜಿದ್ದಿಗೆ ಬಿದ್ದರೆ ರಾಮನಾಥಪುರಂ, ಶಿವಗಂಗಾ,
ವಿರುಧುನಗರ, ಮಧುರೈ, ಥೇನಿ ಮತ್ತು ತಿರುನಲ್ವೇಲಿ ಜಿಲ್ಲೆಗಳಲ್ಲಿ ಬಿಜೆಪಿ ಕನಸಿಗೆ ಕೊಕ್ಕೆ ಹಾಕಿ ಕಾಯಿ ಬೀಳಿಸ್ತಾರೆ ಇವರು. ಹಾಗಿದ್ರೆ ಯಾರಿಗೆ ಲಾಭ? ನಿಮಗಿಲ್ಲ ಅನಿಸ್ಬೋದು ಡೈರೆಕ್ಟಾಗಿ DMKಗೆ ವರ ಆಗುತ್ತೆ ಅಂತ. ಹಂಗಾಗಲ್ಲ. ರಾಜಕೀಯ ತಜ್ಞರು ಇದು ನೇರವಾಗಿ ವಿಜಯ್ಗೆ ಲಾಭ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕಾರಣ ಈ ಕಾಂಗ್ರೆಸ್ ಮತ್ತು DMK ನಡುವೆ ಬೀದಿ ಜಗಳ. DMK ನಮಗೆ ಕೊಡಬೇಕಾದ ಗೌರವನೇ ಕೊಡ್ತಾ ಇಲ್ಲ, ರೆಸ್ಪೆಕ್ಟೇ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ನವರು ತಮಿಳುನಾಡಿನಲ್ಲಿ ರುಚಿಗಿದ್ದಾರೆ. ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಸ್ಟಾಲಿನ್ ಬೇಕಿದ್ರೆ ಸೀಟ್ ಶೇರ್ ಮಾಡೋಣ, ಸರ್ಕಾರದಲ್ಲೆಲ್ಲ ಪಾಲು ಕೇಳಕ್ಕೆ ಬರಬೇಡಿ, ಅದೇ ರೆಡ್ ಲೈನ್ ಅಂತ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ MP ಮಾಣಿಕಂ ಠಾಗೂರ್ ಅಂತ ನಾಯಕರು ವಿಜಯ್ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾರೆ. ಸೊ ಒಂದು ವೇಳೆ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧಿಸಿದ್ರೆ ಅಥವಾ ಮೈತ್ರಿ ಮುರಿದ್ರೆ ಅಲ್ಪಸಂಖ್ಯಾತರು, ಮುಸ್ಲಿಮರು ಮತ್ತು ಹಿಂದುಳಿದ ಸಮುದಾಯದ ವೋಟುಗಳು DMK ಕೂಟದಿಂದ ಸ್ವಲ್ಪ ಮಟ್ಟಿಗೆ ದೂರ ಸರಿಬಹುದು. ಇದರ ನೇರ ಲಾಭ ಆಗೋದು ವಿಜಯ್ಗೆ. ಕಾರಣ ಏನು? ವಿಜಯ್ ಈಗ ಆಲ್ರೆಡಿ ಪ್ರತಿ ಊರಲ್ಲೂ ಬೆಂಬಲಿಗರ ಪಡೆಯನ್ನು ಗಟ್ಟಿ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ಅನೇಕ ಸಣ್ಣ ಪುಟ್ಟ ಪಕ್ಷಗಳು ಅವ್ರ ಜೊತೆ ಮೈತ್ರಿ ಕೇಳ್ತಾ ಇವೆ. ಈ ನಡುವೆ ಕಾಂಗ್ರೆಸ್ DMK ಹೊಡೆದಾಡಿದ್ರೆ ಆಗ ವಿಜಯ್ ಕಿಂಗ್ ಮೇಕರ್ ಆಗೋ ಚಾನ್ಸಸ್ ಇರುತ್ತೆ. ಹೇಳಿ ಕೇಳಿ DMKನ ಆಡಳಿತ ವಿರೋಧಿ ಅಲೆ ವಿಜಯ್ ಪರವಾಗಿ ರೂಪಾಂತರ ಆಗ್ತಾ ಇದೆ. ಈಗಿರೋ DMK ಸರ್ಕಾರ ಬದಲಾಗಬೇಕು ಅಂದ್ರೆ ಅಲ್ಲಿಗೆ ವಿಜಯ್ ಬರಬೇಕು ಅಂತ ದೊಡ್ಡ ಸಮುದಾಯ ಯೋಚನೆ ಮಾಡುತ್ತೆ. ಅಲ್ಲಿ ಸರ್ವೆಗಳಲ್ಲೂ ಕೂಡ ವಿಜಯ್ ಟಾಪ್ 2 CM ಚಾಯ್ಸ್ ಆಗಿ ಕಾಣಿಸ್ತಾ ಇದ್ದಾರೆ. ನ್ಯೂಟ್ರಲ್ ವೋಟರ್ಸ್ ಮತ್ತು ಯುವಕರು ನೇರವಾಗಿ ವಿಜಯ್ ಕಡೆಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ DMK ಮತ್ತು ಕಾಂಗ್ರೆಸ್ ನಡುವೆ ವೋಟ್ ಡಿವೈಡ್ ಆದರೆ ಮಧ್ಯದಲ್ಲಿ ವಿಜಯ್ ದೊಡ್ಡ ಶಕ್ತಿಯಾಗಿ ಎಮರ್ಜ್ ಆಗ್ತಾರೆ. ಎಲ್ಲ ಒಟ್ಟಿಗಿದ್ರೆ ಈ ಲಾಭವನ್ನು NDA ಕೂಟ ಪಡ್ಕೋಬಹುದಾಗಿತ್ತು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ NDA ಅಲುಗಾಡ್ತಾ ಇದೆ. ಹೀಗಾಗಿ ಮುಂದಿನ ಎಲೆಕ್ಷನ್ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಇಲ್ಲಿ ಅಣ್ಣಾಮಲೈ ಮಾತನ್ನ ಕೇಳದೆ BJP ತಪ್ಪು ಮಾಡ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅಣ್ಣಾಮಲೈ ಈಗ BJPಯಿಂದ ಆಲ್ಮೋಸ್ಟ್ ಈ ಚುನಾವಣಾ ಕ್ಯಾಂಪೇನಿಂದ ಸೈಲೆಂಟ್ ಆಗಿ ಸೈಡಲ್ಲಿದ್ದಾರೆ. ಪ್ರಚಾರಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ನನಗೆ ಫ್ಯಾಮಿಲಿ ಇಶ್ಯೂಸ್ ಇದೆ, ಫಾದರ್ ನೋಡ್ಕೋಬೇಕು, ಹುಷಾರಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಅಣ್ಣಾಮಲೈ ಅವರ ಪ್ಲಾನ್ ಬೇರೆ ಇತ್ತು. ಅಣ್ಣಾಮಲೈ ಚುನಾವಣೆಯಲ್ಲಿ ವಿಜಯ್ ಜೊತೆಗೆ ಕೈ ಜೋಡಿಸೋ ಇಂಟ್ರೆಸ್ಟ್ ಹೊಂದಿದ್ರು. ಯಾಕಂದ್ರೆ ಅವರ ಜನಪ್ರಿಯತೆ ಅಣ್ಣಾಮಲೈ ಗೊತ್ತಿತ್ತು. ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇವತ್ತಿನ ಜನರೇಷನ್, ಯಂಗ್ ಜನರೇಷನ್ ಬೇರೆ ತರ ಇದ್ದಾರೆ. ತಮಿಳುನಾಡು ಎಲೆಕ್ಷನ್ 2 ಧ್ರುವ ಅಲ್ಲ, ಹಲವಾರು ಧ್ರುವಗಳಿದಾವೆ. ವಿಜಯ್ ಒಂದು ಹೊಸ ಧ್ರುವ ಅಂತ ಅಣ್ಣಾಮಲೈ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆರಂಭದಲ್ಲಿ ಬಹಿರಂಗವಾಗಿನೇ ನಾವು ನೀವು ಒಂದಾಗೋಣ, ಸ್ಟಾಲಿನ್ ಸೋಲಿಸೋಕೆ ಅಂತ ಅಣ್ಣಾಮಲೈ ವಿಜಯ್ಗೆ ಹೇಳ್ತಾ ಇದ್ರು. ಬಿಜೆಪಿ ನಾಯಕಿ ಖುಷ್ಬು ಕೂಡ ವಿಜಯ್ ನನ್ನ ತಮ್ಮನ ಹಾಗೆ ಯೋಚನೆ ಮಾಡಿ ಅಂತ ಕರೆದ್ರು. ಆದ್ರೆ ಬಿಜೆಪಿ ಹೈಕಮಾಂಡ್ ಅಣ್ಣಾಮಲೈ ಮಾತನ್ನ ಕೇಳಲಿಲ್ಲ. ಅದಕ್ಕೆ ಪ್ರತಿಯಾಗಿ ಯಾವ ಅಣ್ಣಾಮಲೈಗೆ ಯಾವ ಮೈತ್ರಿ ಇಷ್ಟ ಇರಲಿಲ್ವೋ ಆ ಮೈತ್ರಿಗೆ ಬಿಜೆಪಿ ಫೋರ್ಸ್ ಮಾಡಿತು ತಮಿಳುನಾಡು ಬಿಜೆಪಿಯನ್ನ AIADMKಯೊಂದಿಗೆ, ಮುಖ್ಯವಾಗಿ ಪಳನಿಸ್ವಾಮಿಯೊಂದಿಗೆ. ಇದರ ಪರಿಣಾಮ ಅಣ್ಣಾಮಲೈ ಮೂಲೆ ಗುಂಪಾದ್ರು. ಬಿಜೆಪಿಗೆ ಇಲ್ಲ ಸಲ್ಲದ ವಿವಾದಗಳು ಸುತ್ತೋಕೆ ಶುರುವಾದವು. ಈಗ ನೋಡಿ, ಮೊನ್ನೆ ವಿಜಯ್ ಟೀಕೆ ಮಾಡೋ ಬರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈರನ್ನು ಇಳಿಸಿ ತಂದು ಕೂರಿಸಿದ ನೈನಾರ್ ನಾಗೇಂದ್ರನ್ ನಟಿ ತ್ರಿಷಾ ಬಗ್ಗೆ ಅಪಮಾನಕಾರಿ ಹೇಳಿಕೆ ಕೊಟ್ಟರು. ವಿಜಯ್ ಪಾಲಿಟಿಕ್ಸ್ ಅಲ್ಲಿ ಸಕ್ಸಸ್ ಕಾಣಬೇಕು ಅಂದ್ರೆ ನಟಿ ತ್ರಿಷಾ ಮನೆಯಿಂದ ಹೊರಗೆ ಬರಲಿ ಆತ ಫಸ್ಟ್ ಅಂತ ಕೀಳು ಮಟ್ಟದ ಭಾಷೆಯನ್ನು ಬಳಸಿದ್ರು. ಚುನಾವಣೆ ಟೈಮ್ನಲ್ಲಿ ಈ ಮಾತುಗಳು ಯಾವ ಪಾರ್ಟಿಗೂ ಲಾಭ ತರಲ್ಲ. ನಮ್ಮ ಸೊಸೈಟಿ ಆ ರೀತಿ ಮಾತಾಡೋದನ್ನ ಅಕ್ಸೆಪ್ಟ್ ಮಾಡಲ್ಲ. ಅದರಲ್ಲೂ ವಿಜಯ್ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ವೈಯಕ್ತಿಕ ಟೀಕೆಗಳಿಂದ ವಿಜಯ್ಗೆ ಸಿಂಪತಿ ಸಿಗಬಹುದು. ಅದನ್ನ ಪಡೆಯೋದು ನಟ ವಿಜಯ್ಗೆ ಚೆನ್ನಾಗಿ ಗೊತ್ತು. ಅವರು ಆಲ್ರೆಡಿ ಚಾಟಿ ಹಿಡ್ಕೊಂಡು ರೋಡ್ ಶೋ ಎಲ್ಲ ಮಾಡ್ತಾ ಇದ್ದಾರೆ, ಹಿಂಗೆ ಅಂತೇಳಿ ಸಿನಿಮಾ ಸ್ಟೈಲ್ನಲ್ಲಿ. ಅಣ್ಣಾಮಲೈ ಇಂಥ ಹೇಳಿಕೆಗಳಿಂದ ದೂರ ಇರ್ತಾ ಇದ್ರು. ಈ ಥರ ಲೂಸ್ ಟಾಕ್ ಅಥವಾ ಬುದ್ಧಿಗೇಡಿ ಹೇಳಿಕೆಗಳನ್ನ ಕೊಡಕ್ಕೆ ಸಾಧ್ಯತೆ ಕಮ್ಮಿ. ಅಣ್ಣಾಮಲೈ ಹಂಗೆಲ್ಲ ಮಾತಾಡಲ್ಲ. ನೈನಾರ್ ನಾಗೇಂದ್ರನ್ನ ತೇವರ್ ಕಮ್ಯುನಿಟಿ ಅಂತ ಕರ್ಕೊಂಬಂದು ಕೂರಿಸ್ಕೊಂಡು ಬಿಜೆಪಿ ಈಗ ಬಾಯಿ ಮುಚ್ಚೋ ಪರಿಸ್ಥಿತಿ ಬಂದಿದೆ ತಮಿಳುನಾಡಿನಲ್ಲಿ. ಸೊ ಏನಾಗುತ್ತೆ ನೋಡಬೇಕು. ಚುನಾವಣೆ ಹತ್ರ ಬಂದಿದೆ, 1-2 ತಿಂಗಳಲ್ಲಿ ಚುನಾವಣೆ ತಮಿಳುನಾಡಿನಲ್ಲಿ. ಇದೆಲ್ಲ ಹೇಗೆ ಅನ್ಫೋಲ್ಡ್ ಆಗುತ್ತೆ? ಒಂಥರ ಈಗ 2 ಬಣಗಳು ತರ ಇಲ್ಲ ಇಲ್ಲಿ, 2 ಎದುರಾಳಿಗಳ ತರ ಇಲ್ಲ ಇಲ್ಲಿ. 3-4 ಜನ 4 ಕಡೆಯಿಂದ ಬಂದು ಹೊಡೆದಾಡ್ತಿದ್ದಾರೆ. ಯಾರಿಗೆ ಹೊಡಿತಿದ್ದಾರೆ, ಯಾರಿಗೆ ಗಾಯ ಮಾಡ್ತಿದ್ದಾರೆ, ಒಂದು ಅರ್ಥ ಆಗದ ಚಿತ್ರಾನ್ನ ಪರಿಸ್ಥಿತಿ ತಮಿಳುನಾಡಿನಲ್ಲಿ ಉಂಟಾಗಿದೆ. ಹಾಗಾಗಿ ಈ ಸಲದ ಎಲೆಕ್ಷನ್ ತಮಿಳುನಾಡಿನ ಇತ್ತೀಚಿನ ಇತಿಹಾಸದಲ್ಲೇ ಅತ್ಯಂತ ವರ್ಣರಂಜಿತ ಆಗಿರುತ್ತೆ. ಇದು ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಬಂದರೂ ನಿಮಗೆ ತಲುಪಿಸ್ತಾನೆ ಇರ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗಾದ ಪ್ರೀಮಿಯಂ ಮೆಂಬರ್ ಆಗಿ ಎಲ್ಲ ಮೆಂಬರ್ ಓನ್ಲಿ ನಾಲೆಜಬಲ್ ಕಾಂಟೆಂಟ್ ನೋಡೋಕೆ ಶುರು ಮಾಡ್ಬೋದು. ಇವಾಗ ಎಕನಾಮಿಕ್ಸ್ನ ಮಿನಿ ಸೀರೀಸಲ್ಲಿ ಪಬ್ಲಿಷ್ ಆಗ್ತಿದೆ, ಸರಳ ಭಾಷೆಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.